ಇನ್ನು ಕಲಬುರಗಿ ಜೈಲಿನಿಂದ 3 ಜನ ಕೈದಿಗಳು ಪರಾರಿಯಾಗಿದ್ದಾರೆ. ಕಾಂಪೌಂಡ್ ಹಾರಿ ಎಷ್ಟರ ಮಟ್ಟಿಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಇದೆ ಅನ್ನೋದು ಎಕ್ಸಾಂಪಲ್ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಅವ್ರು ಕಾಯ್ತಿರ್ಬೋದು, ಕಾವಲು ಕಾಯ್ತಿರ್ಬೋದು. ಇವ್ರು 3 ಜನ ಸಜಾ ಕೈದಿಗಳು, ಮಸ್ತಾನ್, ಸಂತೋಷ್, ಸಾಗರ್. 3 ಗಂಟೆಗೆ ನೋಡಿ ಇಂಥ ಕಾಂಪೌಂಡನ್ನು ಹಾರಿದ್ದಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಅವ್ರು ಹಾರಿರೋದು. ಏನು ಮಾಡ್ತಾಯಿದ್ರು ಪೊಲೀಸರು? ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ತಡರಾತ್ರಿ 3 ಸಜಾ ಬಂದಿಗಳು ಎಸ್ಕೇಪ್ ಆದಂಥ ಕೇಸ್ ಸದ್ಯ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಪಾಟ್ನಲ್ಲಿರ್ತಕ್ಕಂಥದ್ದು. ಏನು ಕಲಬುರಗಿ ಸೆಂಟ್ರಲ್ ಜೈಲ್ ಏನಿದೆ, ಸೆಂಟ್ರಲ್ ಜೈಲಿನ ಎಡಭಾಗದಲ್ಲಿರ್ತಕ್ಕಂಥ ಏನು ಕಂಪೌಂಡ್ ಗೋಡೆ ಏನಿದೆ, ಆ ಕಂಪೌಂಡ್ ಗೋಡೆಯನ್ನು ಹಾರಿ ಸದ್ಯ 3 ಏನು ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದಂಥ ಕೈದಿಗಳು ಸದ್ಯ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸಂತೋಷ್, ಸಾಗರ್ ಮತ್ತು ಸೇರಿದಂತೆ 3 ಕೈದಿಗಳು ಸದ್ಯ ಎಸ್ಕೇಪ್ ಆಗಿದ್ದಾರೆ. ಅವರು ಇದು ಕಂಪೌಂಡ್ ಏನಿದೆ ಸುಮಾರು 15 ರಿಂದ 20 ಅಡಿ ಎತ್ತರದ ಕಂಪೌಂಡನ್ನು ಬಟ್ಟೆ ಉಪಯೋಗಿಸಿ, ಅಂದರೆ ಅವರ ಟವಲ್ ಆಗಿರ್ಬೋದು ಮತ್ತು ಹಾಸಿಗೆ ಆಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಸದ್ಯ ಕಂಪೌಂಡ್ ಹಾರಿ ಇಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಅಂದರೆ ಸುಮಾರು 15 ರಿಂದ 20 ಅಡಿ ಎತ್ತರದ ಕಂಪೌಂಡನ್ನು ಅವರು ಜಿಗಿದಿದ್ದಾರೆ. ಈಗ ಸದ್ಯ ಏನು ಮಧ್ಯರಾತ್ರಿಯಿಂದ ಕೂಡ ಅವರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸ್ಥಳಕ್ಕೆ ಕಲಬುರಗಿ ಕಮಿಷನರ್ ಆದಂಥ ಶಾಣಪ್ಪ ನೇತೃತ್ವದ ತಂಡ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. ಯಾಕೆಂತಂದರೆ ಬಂದಿಖಾನೆಯಲ್ಲಿ, ಅಂದರೆ ಬ್ಯಾರಕ್ನಲ್ಲಿರ್ತಕ್ಕಂಥ 3 ಸಜಾ ಕೈದಿಗಳು ಹೇಗೆ ಎಸ್ಕೇಪ್ ಆದರು, ಯಾಕೆಂತಂದರೆ ಕಳೆದ 2 ದಿನಗಳಿಂದನೂ ಕೂಡ ಅವರು ಪ್ಲಾನ್ ಮಾಡ್ತಿದ್ರು ಈ ರೀತಿಯಾದಂಥ ಎಸ್ಕೇಪ್ಗೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಹೊರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಮೂಡಿಸ್ತಿದೆ. ಯಾಕೆಂತಂದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ಯಾಕೆಂತಂದರೆ ಪ್ರತಿದಿನ ಕೂಡ ರೌಂಡ್ಸ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಬ್ಯಾರಕ್ಗೆ ಹೋಗಿ ಕೈದಿಗಳ ಚಲನವಲನದ ಬಗ್ಗೆ ಏನು ಅಂತಾರೆ ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಇಷ್ಟೆಲ್ಲವೂ ಆದರೂ ಕೂಡ ತಡರಾತ್ರಿವರೆಗೂ ಕೂಡ ಈ ಕೈದಿಗಳು ಈ ರೀತಿಯಾದಂಥ ಬಟ್ಟೆಯನ್ನು ಉಪಯೋಗಿಸಿ ಎಸ್ಕೇಪ್ ಆಗ್ತಾರೆ ಅಂತಂದರೆ ಇಲ್ಲಿರ್ತಕ್ಕಂಥ, ಅಂದರೆ ಭದ್ರತೆಗೆ ಇರ್ತಕ್ಕಂಥ ಜೈಲು ಸಿಬ್ಬಂದಿ ಆಗಿರ್ಬೋದು ಮತ್ತು ಜೈಲಿನ ಹೊರಗಡೆ ಇರ್ತಕ್ಕಂಥ KSISF ಸಿಬ್ಬಂದಿ ಏನಿದೆ ಆ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ರು ಅನ್ನೋಂಥ ಒಂದು ಪ್ರಶ್ನೆ ಸಾಕಷ್ಟು ಅನುಮಾನ ಮೂಡಿಸ್ತದೆ. ಯಾಕಂತಂದರೆ ಜೈಲು ಏನು 4 ಭಾಗಗಳಲ್ಲೂ ಕೂಡ CCTV ಇದೆ. ಅಂದರೆ ಜೈಲಿನ ಏನು ಕಂಪೌಂಡ್ ಏನಿದೆ 4 ದಿಕ್ಕುಗಳಲ್ಲೂ ಕೂಡ CCTV ಕಣ್ಗಾವಲಿದೆ ಮತ್ತು ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಕೂಡ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿದೆ. ಇಷ್ಟೆಲ್ಲದರ ಕಣ್ತಪ್ಪಿಸಿ ಸದ್ಯ 3 ಕೈದಿಗಳು, ಅಂದರೆ ಕೊಲೆ ಪ್ರಕರಣದಲ್ಲಿ ಏನು ಶಿಕ್ಷೆಗೊಳಗಾದಂಥ ಸಜಾಬಂದಿ ಕೈದಿಗಳು ಸದ್ಯ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಜೈಲಿನ ಏನು ಭದ್ರತೆಯ ಮೇಲೆ ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಸಾಕಷ್ಟು ಜನ ಕೈದಿಗಳಿರ್ತಕ್ಕಂಥದ್ದು ಮತ್ತು ಆ ಕೈದಿಗಳ ಕಣ್ಗಾವಲಿಗೆ ಅಂತಲೇ ಭದ್ರತಾ ಪಡೆ ಮತ್ತು ಜೈಲು ಸಿಬ್ಬಂದಿಗಳು ಕೂಡ ನಿಯೋಜನೆಗೊಂಡಿರ್ತಾರೆ. ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಇವರು ಕಣ್ತಪ್ಪಿಸಿ ಹೋಗ್ತಾರೆ ಅಂತಂದರೆ ಜೈಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆನೇ ಇದಕ್ಕೆ ಮೇನ್ ಕಾರಣ ಅನ್ನುವಂಥ ಒಂದು ಆರೋಪಗಳು ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ದುರಂತದ ವಿಷಯ ಅಂತಂದರೆ ಕಳೆದ 2 ದಿನಗಳಿಂದನೂ ಕೂಡ 3 ಕೈದಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಣ್ಣ ಮಾಹಿತಿ ಕೂಡ ಜೈಲಿನ ಅಧಿಕಾರಿಗಳಿಗೆ ಬರದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಈಡು ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಯಾವಾಗ 3 ಜನ ಓಡ್ ಹೋದ್ರು ಅಂತ ಗೊತ್ತಾಯ್ತಲ್ಲ, ಅದು ಆಗ್ತಿದ್ದಂಗೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿಬಿಡ್ತು. ಹಿಂಗಾದ ಮೇಲೆ ಆಗಬೇಕಾ? ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಪೊಲೀಸ್ ಆಯುಕ್ತರು ಬಂದರು. ಅವ್ರಿಗೆ ಗೊತ್ತಾಯ್ತಿದೆಯಲ್ಲ ಇಮೇಲ್ ಬರ್ತಾ ಇದೆ ಅಂತ. ಡಾಕ್ಟರ್ ಶರಣಪ್ಪ ಬರ್ತಿರೋ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಜೈಲಿನ ಒಳಗಡೆಗೆ ಪರಿಶೀಲನೆ ಶುರುವಾಗಿದೆ. ಎಲ್ಲ ಬ್ಯಾರಕ್ಗಳು, ಕಾಂಪೌಂಡ್ ವಾಲ್, ಅದೆಲ್ಲದರ ವಿವರಗಳು, ಯಾರ್ಯಾರು ಡ್ಯೂಟಿಲಿದ್ದರು, ಏನು ಎತ್ತ, ಏನು ಮಾಡ್ತಾಯಿದ್ರು, ಇವರೇನು ಪ್ಲ್ಯಾನ್ ಮಾಡ್ತಿದ್ರು, ಇವರ ಚಲನವಲನಗಳೇನು, ಅದೇನಾದರೂ ಗೊತ್ತಿದೆಯಾ ನಿಮಗೆ, ಗೊತ್ತಿತ್ತಾ, ಎಲ್ಲದರ ಪರಿಶೀಲನೆ ಆಗ್ತಾಯಿದೆ ಈಗ. ಇರಾನ್ ಅಮೆರಿಕ ಯುದ್ಧದಲ್ಲಿ ಪ್ರಿಯಾಂಕ್ ಬ್ಯುಸಿಯಾಗಿದ್ದಾರೆ. ಪ್ರಿಯಾಂಕ್ ತಮ್ಮ ಇಲಾಖೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಇದು ವಿಜಯೇಂದ್ರ ಅವರು ಹೇಳಿರುವಂಥ ಮಾತು. ಕಲಬುರಗಿನಲ್ಲಿ ಮಾತಾಡಿದ್ರು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಪ್ರಿಯಾಂಕ್ ಅವರ ಮಾತು, ಅವರ ಸ್ಟೇಟ್ಮೆಂಟ್ಗಳ ಬಗ್ಗೆ ವ್ಯಂಗ್ಯವಾಡಿದರು. ಇರಾನ್ ಮಧ್ಯೆ ಯುದ್ಧ, ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.